ಆಹಾ, ಅನಿತಾ ಆಲ್ರೆಡಿ ಗೆದ್ದಾಗಿದೆ. ಎಲೆಕ್ಷನ್ ಎಲ್ಲ ಜಸ್ಟ್ ಫಾರ್ಮಾಲಿಟೀಸ್ ಅಂತ ಹೇಳಿ ನಂಬಿಸಿ ಬಾವಿಗೆ ತಲ್ಬಿಟ್ರಲ್ವಾ. ಒಟ್ನಲ್ಲಿ ನೀವೆಲ್ಲರೂ ಮನ್ಸೊಳಗೊಂದಿಟ್ಕೊಂಡು ನನ್ ಮುಂದೆ ಚೆನ್ನಾಗಿ ನಾಟಕ ಆಡ್ಬಿಟ್ರಿ. ದೊಡಪ್ಪ, ನಾನ್ ನಿಮ್ಗೆ ಗೊತ್ತಿಲ್ಲದೆ ಕೇಳ್ತೀನಿ. ನೀವ್ ಅಷ್ಟೆಲ್ಲ ಪ್ಲಾನ್ ಮಾಡಿ ಅನಿತಾನೇ ಗೆಲ್ತೀನಿ ಅಂತ ಹೇಳಿದಾಗ ನಾನ್ ನಿಮ್ನ ತುಂಬಾ ನಂಬಿದ್ದೆ. ಆದ್ರೆ ನಿಮ್ ಮನ್ಸೊಳಗೆ ಈ ಮನೆ ಸೊಸೆ ಜಾನ್ಸಿನೇ ಆಗ್ಬೇಕು ಅಂತ ಇರೋದು ನನಗ್ ಅರ್ಥ ಆಗ್ಲಿಲ್ಲ. ಲೇ ಪಲ್ಲು, ವಿಷಯ ಗೊತ್ತಿಲ್ದಿರೋ ಸುಮ್ನೆ ಏನೇನೋ ಮಾತಾಡ್ಬೇಡ. ಕಾರಣ ಏನು ಅಂತ ಅವಾಗ್ಲೇ ಹೇಳಿಲ್ವಾ? ಕಾರಣ ಏನಾದ್ರೂ ಆಗಿರ್ಲಿ, ಆದ್ರೆ ಅದ್ರಿಂದ ಅನ್ಭವಿಸ್ತಿರೋದ್ ಮಾತಾನೆ. ಒಟ್ನಲ್ಲಿ ನಿಮ್ ಮಗಳ ಸಂಸಾರಕ್ಕೆ ಸಮಾಧಿ ಕಟ್ಟಿ ನಿಮ್ ಮಗನ್ ಸಂಸಾರನ ಅದ್ರ ಮೇಲೆ ಕಟ್ಟಾಕ್ ನೋಡ್ತಿದ್ದೀರಾ ಬಿಡಿ. ಕೈಲಾಗ್ದಿರೋ ಮೈ ಪಚ್ಕೊಂಡ್ರು ಅನ್ನೋ ಹಾಗೆ ಮನೆಯವ್ರ ಮೇಲೆ ಬರ್ತಿದ್ಯಾ ಪಲ್ಲವಿ? ನೋಡು, ನಿಮ್ ಅಣ್ಣನ ಮನ್ಸಲ್ಲಿ ಇದೀನಿ, ಅವ್ರ ಕೈಲಿ ತಾಳಿ ಕಟ್ಟಿಸ್ಬಿಡಿ. ಏನೇ ಆದ್ರೂ ಅವ್ರನ್ನ ನಾನ್ ಬಿಟ್ಕೊಡಲ್ಲ. ನನ್ ಗಂಡನ ಪಡ್ಕೊಳ್ಳೋದಕ್ಕೋಸ್ಕರ, ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ನನ್ ಪ್ರಾಣ ಹೋದ್ರು ನನ್ ಗಂಡನ ನಾನ್ ಬಿಟ್ಕೊಡೋದಿಲ್ಲ. ಹಾಗೆ ರೀತಿನೂ ನಿಜ ಆಗಿದ್ರೆ, ನಿನ್ ಗಂಡನ ನಿನಗ್ ಬೇಕು ಅಂತಿದ್ರೆ ಬಿಟ್ಕೊಡಲ್ಲ ಅಂತ ನಿಂತ್ಕೋ. ಅಂದ್ರೆ ನಾನ್ ನನ್ ಗಂಡನ್ ಪ್ರೀತಿ ಮಾಡ್ತಿಲ್ಲ ಅಂತ ಹೇಳ್ತಿದ್ಯಾ? ನಾನೆಲ್ಲ ಹಾಗೆ ಹೇಳ್ದೆ? ಆ ಡೌಟ್ ಇರೋದು ನಿನಗೆ. ಇಲ್ಲ ಅಂತಿದ್ರೆ ಪ್ರೀತಿ ಮಾಡೋ ಗಂಡನ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೆ, ಅಥವಾ ನನ್ ಹಾಗೆ ಗಂಡನ್ ಮನೇಲಿ ಎತ್ಕೊಂಡು ಹೋರಾಟ ಮಾಡ್ತಿದ್ದೆ. ಏಯ್, ವಿಷಯ ಬಾಯಿಗೆ ಬಂದಂಗ್ ಮಾತಾಡ್ಬೇಡ. ವಿಷಯ ಏನಾದ್ರೂ ಆಗಿರ್ಲಿ ಪಲ್ಲವಿ, ನೀವಿಬ್ರು ಗಂಡ ಹೆಂಡತಿ ಅನ್ನೋದೇ ಸತ್ಯ. ಅಷ್ಟಕ್ಕೂ ಆ ಅನಿತಾ ಅವ್ರ ಮನೆಗೆ ಭಾರ ಆಗಿರೋಳು ಅಂತವಳು ಈ ಮನೆ ಕಟ್ಟೋದಕ್ಕೆ ಯಾಕೆ ಪ್ರಯತ್ನ ಮಾಡ್ತಿದ್ಯಾ? ತಂಬಾರ ನಿಲ್ಸ್ಕೊಳ್ಳೋದಕ್ಕೆ ಅವ್ರೇನೋ ಅಡ್ಡದಾರಿನ ಹಿಡಿದ್ರು. ನಿನಗೇನಾಗಿದೆ? ಯಾಕೆ ನಿನ್ ಜೀವನ ಸರಿ ಹೋದ್ರೆ ಸಾಕು, ನಿಮ್ ಅಣ್ಣನ ಜೀವನ ಏನಾದ್ರೂ ಪರವಾಗಿಲ್ಲ ಅಲ್ವಾ? ನೋಡು ಪಲ್ಲವಿ, ನಿನಗ್ ಹರ್ಟ್ ಮಾಡ್ಬೇಕನ್ನೋದು ನನ್ನ ಉದ್ದೇಶ ಅಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ. ಅನಿತಾಗೆ ರಾಗು ಮನ್ಸಲ್ಲಿ ಅವಳಿಗೆ ಜಾಗ ಇಲ್ಲ ಅನ್ನೋದನ್ನ ನೀನ್ ಅರ್ಥ ಮಾಡ್ಸು. ನಿನ್ ಜೊತೆ ನಾನ್ ಹೇಳ್ತೀನಿ, ಅವಳಿಗೊಂದ್ ಸಂಬಂಧ ನೋಡಿ ಮದ್ವೆ ಮಾಡ್ಸಿ ಆ ಜೀವನಕ್ಕೊಂದು ದಾರಿ ಮಾಡೋಣ. ಕಾಸ್ ಗೆದ್ದೆ ಅಂತ ಈ ಮನೆ ಸಣ್ಣದಾಗ ಒಂದ್ ಜಾಗ ಸಿಕ್ತು ಅಂತ ನನ್ ಮೇಲೆ ಅಧಿಕಾರ ಚಲಾಸಕ್ ಬರ್ಬೇಡ. ಈಗ್ಲೂ ಎಲ್ರು ಯಾವ್ದೋ ಕಾರಣಕ್ಕೆ ನಿಂಗ್ ವೋಟ್ ಮಾಡಿದಾರೆ ಹೊರತು ಯಾರೊಬ್ರು ನಿನ್ನ ಈ ಮನೆ ಸೊಸೆ ಅಂತ ಮನ್ಸಾರೆ ಇಲ್ಲ, ಒಪ್ಪೋದು ಇಲ್ಲ. ನನ್ ವಿಷಯ ಬಿಡು ಪಲ್ಲವಿ, ಮನೆಯವ್ರ ಮನ್ಸ ಹೇಗ್ ಗೆಲ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ನಾನ್ ಈ ಮನೇಲಿರೋರ್ಗು ಅದಕ್ಕೆ ಅವಕಾಶ ಕೊಡಲ್ಲ. ಒಂದ್ ತಿಳ್ಕೊ, ಏನೋ ಟಾಸ್ಕ್ ಅಲ್ಲಿ ಗೆದ್ದೆ, ಈ ಮನೇಲಿ ಉಳ್ಕೋಬಹುದು ಅಂತ ಬೀಗ್ತಾ ಇರೋ ನಿನ್ ಮಾತಾಗ್ಲಿ ನಿನ್ ಸಂಸಾರ ಆಗ್ಲಿ ಎರಡು ಉಳಿಯಲ್ಲ. ಉಳಿಯಲ್ಲ ಅಂದಿದ ತಕ್ಷಣ ಓಡೋಗದಕ್ಕೆ ನನಗ್ ನೀನಲ್ಲ. ನನ್ ಸಂಸಾರನ ಹೇಗ್ ಉಳಿಸ್ಕೊ, ನನ್ ಮನೇಲಿರೋ ಸಮಸ್ಯೆನ ಹೇಗ್ ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಈಗ್ಲೂ ಹೇಳ್ತಿದ್ದೀನಿ ಕೇಳು, ನನಗ್ ಒಂದ್ ಅವಕಾಶ ಕೊಡು. ನೀನು ನಿನ್ ಗಂಡನ್ ಜೊತೆ ಸುಖವಾಗಿರೋ ತರ ನಾನ್ ಮಾಡ್ತೀನಿ. ಏಯ್, ನೀನು ನನಗ್ ಬೇಕಾಗಿಲ್ವೇ? ಆದ್ರೆ ಅವಶ್ಯಕತೆನೂ ನನ್ಗಿಲ್ಲ. ನಿನಗ್ ಹೇಗ್ ನಿನ್ ಸಂಸಾರ ಮನೆ ಇಂಪಾರ್ಟೆಂಟು, ಹಾಗೆ ನನ್ಗೂ ನನ್ ಗಂಡನ್ ಮನೆಯವ್ರಿಗೆ ಕೊಟ್ಟಿರೋ ಮಾತೆ ಇಂಪಾರ್ಟೆಂಟು. ಅದನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ನಿನ್ ಜೀವನನ ಹಾಳ್ ಮಾಡ್ಕೊಳ್ಬೇಡ ಪಲ್ಲವಿ. ಬೇಕಾದ್ರೆ ಹಠದಿಂದ ಪ್ರೀತ್ಸು, ಆದ್ರೆ ದ್ವೇಷ ಮಾಡೋದಕ್ ಹೋಗ್ಬೇಡ. ಪ್ರೀತಿ ಬಗ್ಗೆ ನೀನ್ ನನಗ್ ಪಾಠ ಹೇಳೋದಕ್ ಬರ್ಬೇಡ. ನನಗ್ ಹೇಗ್ ನನ್ ಸಂಸಾರ ಕಟ್ಕೋಬೇಕು ಅನ್ನೋದು ಗೊತ್ತಿದೆ, ಹಾಗೆ ನಿನ್ನ ಈ ಮನೆಯಿಂದ ಹೇಗ್ ಕಳಿಸ್ಬೇಕು ಅನ್ನೋದು ಗೊತ್ತಿದೆ. ಒಂದು ವಿಷಯ ನೆನ್ಪಲ್ಲಿ ಇಟ್ಕೊಳೆ, ನನ್ ಸಂಸಾರನ ಸರಿ ಮಾಡ್ಕೊಳಕ್ ಬೇಕಾಗಿರೋದು ನಿನ್ ದಾರಿ ಅಲ್ಲ, ಅದಕ್ಕೆ ಬೇರೆನೆ ದಾರಿ ಇದೆ. ಆ ದಾರಿನ ನಾನ್ ಹುಡುಕ್ತೀನಿ. ಅದೇ ದಾರಿಯಿಂದ ನಿನ್ನ ಈ ಮನೆಯಿಂದ ಹೊರಗಾಗ್ತೀನಿ.
ಅಲ್ರಿ ಈ ಹೂವು ಕಾಯೆಲ್ಲ ಈಗ ಯಾಕೆ? ಬ್ರಹ್ಮಚಾರಿ ಮನೇಲಿ ದೇವಸ್ಥಾನಕ್ಕೆ ಅಂತ ಹೇಳಿ ಹಾಗೆ ಹೋದ್ರೆ ಆಗುತ್ತಾ? ಪಕ್ಕದಲ್ಲೇ ದೇವಸ್ಥಾನ ಇದೆಯಲ್ಲ, ಹಾಗೆ ಹೋಗಿ ಬಂದ್ಬಿಡೋಣ. ಸರಿ ಆಯ್ತು. ಆ ಮೆಂಟಲ್ ಫೋನ್ ಮಾಡ್ತಾ ಇದ್ದಾನೆ, ಮಾತಾಡಿ. ಹಲೋ ಚಾರು ಡಾರ್ಲಿಂಗ್, ನಾನೀಗ ಎಲ್ಲಿದ್ದೀನಿ ಅಂತ ಗೊತ್ತಾ? ನೀವೆಲ್ಲಿದ್ದೀರಾ ಅಂತ ನಿಮ್ಗೆ ಗೊತ್ತಿಲ್ವಾ? ಮುಜೆ ಪತಾ ಹೈ, ಆದ್ರೆ ನಿಮಗೂ ಗೊತ್ತಾಗ್ಬೇಕಲ್ವಾ? ಜಯನಗರ್ಗೆ ಬಂದೆ. ಹಲೋ, ನಾನಿವಾಗ ಮನೆಗೆ ಹೋಗಾಯ್ತು. ಅರೆ ಇಸ್ಸೆ ಕೇಸೆ ಹೋ ಸಕ್ತಾ ಹೈ? ನೀನ್ ನನ್ನ ಮೀಟ್ ಮಾಡ್ಬೇಕು ತಾನೆ, ನನ್ ಜೊತೆ ಮಾತಾಡ್ಬೇಕು ತಾನೆ. ಬೆಳಿಗ್ಗೆಯಿಂದ ನಿನ್ಗೋಸ್ಕರ ಅಲಿತಾ ಇದ್ದೀನಿ, ನಿನ್ ಪಾಡಿಗೆ ನೀನ್ ಹೋದ್ರೆ ವಾಟ್ ನಾನ್ಸೆನ್ಸ್, ಏನ್ ಮಾತಾಡ್ತಿದ್ದೀರಾ? ನಿಮ್ಗೆ ಸ್ವಲ್ಪನೂ ಬುದ್ಧಿ ಅನ್ನೋದೇ ಇಲ್ವಾ? ಪ್ರೀತಿ ಮಾತಾಡಿಸ್ತಾ ಇದೆ. ನಾನು ಎಷ್ಟು ಡಿಸ್ಟರ್ಬ್ ಆಗಿದ್ದೀನಿ ಗೊತ್ತಾ? ಅಂದ್ರೆ ಕುಡ್ದಿದ್ದೀರಾ? ಕುಡ್ದು ನನ್ನ ಮೀಟ್ ಮಾಡಕ್ ಬಂದಿದ್ದೀರಾ? ಹಾಗಲ್ಲ ಚಾರು ಡಾರ್ಲಿಂಗ್, ನೀನು ಸಿಕ್ಲಿಲ್ಲ ಅಂತ ಬೇಜಾರಲ್ಲಿ ಜಾಸ್ತಿ ಕುಡ್ದೆ ಅಷ್ಟೇ. ಜಯನಗರ್ ವಿಜಯನಗರ್, ಜಯನಗರ್ ವಿಜಯನಗರ್, ಒಳ್ಳೆ ಶಟಲ್ ಕಾಕ್ ತರ ಆಗೋಗ್ಬಿಟ್ಟಿದೀನಿ. ನೋಡಿ, ನನ್ಗೆ ಸಿಟ್ಟು ಬಂದಿದೆ. ಯಾಕೆ? ಕುಡ್ದಿರೋದಕ್ಕೆ. ನಾನ್ ಎಲ್ಲಿದ್ದೀನಿ ಅಂತ ಕೇಳಿಸ್ಕೊಳ್ಳೋ ತಾಳ್ಮೆನೆ ನಿಮ್ಗಿಲ್ಲ ಅಂದ್ಮೇಲೆ ನಂಬಿ ನನ್ ಮುಂದೆ ಹೇಗ್ ಸಂಸಾರ ಮಾಡ್ಲಿ? ಚಾರು ಡಾರ್ಲಿಂಗ್, ಚಾರು ಡಾರ್ಲಿಂಗ್, ಚಾರು ಡಾರ್ಲಿಂಗ್, ಪ್ಲೀಸ್ ಹೀಗೆಲ್ಲ ಹೇಳ್ಬೇಡ. ಮದ್ವೆ ಆದ್ಮೇಲೆ ನಾನು ಎಲ್ಲ ಸರಿಯಾಗಿರ್ತೀನಿ, ನನ್ನ ನಂಬು ಡಾರ್ಲಿಂಗ್. ಶಟ್ ಅಪ್, ಐ ಹೇಟ್ ಯು. ಮತ್ತೆ ಇರೋದು ನನಗೆ ಕಾಲ್ ಮಾಡಿದ್ರೆ ಅಷ್ಟೇ. ಒಬ್ಬೊಬ್ಬೊಬ್ಬೊಬ್ಬ, ಏನ್ರಿ ನಿಮ್ ಲೀಲೆ? ನಿಮ್ ಉಲ್ಟಾ ಪಲ್ಟಾ ಪ್ರಶ್ನೆಗಳಿಗೆ ಆ ಅವಿವೇಕ ಆಗೋದು ಅನ್ಸುತ್ತೆ. ಇರ್ಲಿ ಬಿಡು ರಮಾಚಾರಿ, ಮದ್ವೆ ಆಗಿದೆ, ಅದ್ರಲ್ಲೂ ಬಸ್ರಿ ಅಂತ ಗೊತ್ತಿದ್ದು ಮದ್ವೆ ಆಗ್ತೀನಿ ಅಂತ ಹಿಂದೆ ಬಿದ್ದಿದ್ದಾನಲ್ಲ, ಅವನಿಗೆ ಹಿಂಗೆ ಟಾರ್ಚರ್ ಕೊಡ್ಬೇಕು. ಆಯ್ತು, ಓಕೆ. ತುಂಬಾ ಆವೇಶಕ್ಕೊಳಗಾಗ್ಬಿಡಿ. ಆಮೇಲೆ ಹೊಟ್ಟೆಲಿರೋ ಮಗು ಹುಟ್ಟಕ್ ಮುಂಚೆನೆ ರುದ್ರತಾಂಡವ ಆಡ್ಬಿಡುತ್ತಲ್ಲೇ. ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಅನಿ, ಇಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನಿಸ್ತಿದೆ. ಇಲ್ಲಾಂದ್ರೆ ಆ ರೀತಿ ರಿಸಲ್ಟ್ ಬರಕ್ ಸಾಧ್ಯ ಇಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದಿಕ್ಕಾಗ್ಲಿ ಅಥವಾ ಮಿಸ್ಟೇಕ್ ಆಗೋದಿಕ್ಕಾಗ್ಲಿ ಹೇಗ್ ಸಾಧ್ಯ ಮಿಥುನ್? ಅವ್ರಗಳಿಂದ ಆ ಜಾನ್ಸಿನ ಮನೆ ಬಿಟ್ಟು ಓಡ್ಸೋಕ್ ಆಗಲ್ಲ ಅನ್ನೋ ಕಾರಣಕ್ಕೆ ತಾನೇ ಅನಿತಾ ಆ ಮನೆಗೆ ಹೋಗಿದ್ದು, ಅವಳ ಎದುರುಗಡೆ ನಿಂತು ಚಾಲೆಂಜ್ ಮಾಡಿದ್ದು, ಅವಳನ್ನ ಓಡ್ಸೋಕ್ ಪ್ರಯತ್ನ ಮಾಡಿದ್ದು. ಅಷ್ಟೇ ಯಾಕಪ್ಪ, ನಾವೆಲ್ಲರೂ ನಿನ್ ಪರವಾಗಿದ್ದೀವಿ. ಅವಳನ್ನ ಮನೆ ಬಿಟ್ಟು ಕಳ್ಸಕ್ಕೆ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಮನೆಯವರೆಲ್ಲ ಸೇರಿ ಭರವಸೆ ಕೊಟ್ಟಿದ್ರು ತಾನೆ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಕಣಪ್ಪ. ಅರ್ಥ ಆಗ್ಬೇಕಾಗಿರೋದು ತುಂಬಾನೇ ಇದೆ ಅಣ್ಣ. ಅವತ್ತು ನಂಗ್ ಕೈ ಕಾಲ್ ಸ್ವಾಧೀನ ಇಲ್ದೆ ಇದ್ದಾಗ ನೀವೆಲ್ರೂ ರಾಘವೇಂದ್ರ ಜೊತೆ ಮದ್ವೆ ಮಾಡಿ ನಿಮ್ ಭಾರನ ಇಳಿಸ್ಕೊಂಡು ಕೈ ತೊಳ್ಕೋಬೇಕು ಅನ್ಕೊಂಡ್ರಿ. ಏನ್ ಹೇಳ್ತಿದ್ಯಾ ಅನಿತಾ? ನಮ್ಗೆ ಯಾರಿಗೂ ಆ ಉದ್ದೇಶ ಇರ್ಲಿಲ್ಲ ಕಣೆ. ಹೌದು ಮಗ, ನೀನ್ ಯಾವತ್ತೂ ನಮಗ್ ಭಾರ ಆಗಿಲ್ಲಮ್ಮ. ನೀನ್ ಚೆನ್ನಾಗಿರ್ಬೇಕು, ನಿನ್ ಜೀವನ ಚೆನ್ನಾಗಿರ್ಬೇಕು ಅಂತ ನಾವ್ ನಿರ್ಧಾರ ತಗೊಂಡ್ವಿ ಅಷ್ಟೇ. ಏನು ಅನ್ನೋದು ನಿಮಗೂ ಗೊತ್ತಿದೆ, ಹಾಗೆ ನನಗೂ ಗೊತ್ತಿದೆ. ಹೇಳ್ತಿಲ್ಲ, ನೀವ್ ಹೇಗ್ ಒಂದ್ ಲೆಕ್ಕಾಚಾರ ಹಾಕುದ್ರು ಅವರು ಹಾಗೆ ಇನ್ನೊಂದ್ ಲೆಕ್ಕಾಚಾರ ಹಾಕಿದ್ರು. ಆ ಉದ್ದೇಶದಿಂದನೇ ಒಂದೆಲ್ಲ ಒಂದ್ ಕಾರಣ ಹೇಳ್ಕೊಂಡು ಮದ್ವೆನ ಮುಂದೂಡ್ತಾನೆ ಬಂದ್ರು. ಕೊನೆಗೆ ಮದ್ವೆ ಮಂಟಪಕ್ಕೆ ನಮ್ಮ ಮದ್ವೆನೂ ತಡೆದ್ರು. ನೀನ್ ಹೇಳಿರೋದೆಲ್ಲ ನಿಜಾನೇ ಇರ್ಬೋದು ಅನಿತಾ, ಅದೆಲ್ಲ ಆದ್ಮೇಲೆ ಅವ್ರು ನಿನ್ ಪರವಾಗಿ ಇದ್ರು ತಾನೆ. ಮೇಲ್ನೋಟಕ್ ಮಾತ್ರ ನನ್ ಪರವಾಗಿದ್ರು, ಆದ್ರೆ ಅವ್ರಗಳ ಮನ್ಸಲ್ಲಿ ಇದ್ದಿದ್ದು ಅವಳು. ಅದಕ್ಕೆ ತಾನೇ ಅವಳಿಗೆ ವೋಟ್ ಮಾಡಿದ್ದು. ಒಟ್ನಲ್ಲಿ ಅವ್ರು ಹೇಗಾದ್ರೂ ಮಾಡಿ ನನ್ನ ರಿಜೆಕ್ಟ್ ಮಾಡೋ ಒಂದು ಅವಕಾಶಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ರು. ಆ ಅವಕಾಶ ಅವ್ರಿಗೆ ಸಿಕ್ತು, ಅದನ್ನ ಬಳಸ್ಕೊಂಡ್ರು. ಅವ್ರು ಬಳಸ್ಕೊಂಡ್ರು ಅಂತ ನಾವು ಸುಮ್ಮನೆ ಇರ್ತೀವಿ ಅನ್ಕೊಂಡಿದಾರ? ಖಂಡಿತ ಇಲ್ಲ. ಕಾರಣಗಳಿಗೆ ಇರ್ಲಿ, ಅವ್ರು ಕೊಟ್ಟಿರೋ ಮಾತು ತಾನೆ. ಸೊ ನಾವು ಅವ್ರ ಮನೆಗೆ ಹೋಗಿ ಮಾತಾಡ್ತೀವಿ. ಅದ್ರ ಅಗತ್ಯ ಇಲ್ಲ. ಇಷ್ಟು ದಿನದಿಂದ ಮಾತಾಡ್ತಿದ್ದೀರಲ್ಲ, ಅದರಿಂದ ಏನ್ ಯೂಸ್ ಆಗಿದೆ? ಅಲ್ಲ ಅನಿತಾ, ಅದು ಅಮ್ಮ
ಆಗ್ಲಿಲ್ಲ ತಾನೆ. ಅಂದ್ಮೇಲೆ ಇದನ್ನ ಹೇಗ್ ಸರಿ ಮಾಡ್ಬೇಕು ಅನ್ನೋದು ನನಗ್ ಗೊತ್ತಿದೆ. ನಾನೇ ಸರಿ ಮಾಡ್ತೀನಿ, ನೀವ್ ಜಸ್ಟ್ ಸಪೋರ್ಟ್ ಮಾಡಿ ಸಾಕು. ಅಣ್ಣ, ಅರ್ಥ ಆಯ್ತಾನೆ. ಇದೇನ್ ರಾಗು ಇದು? ಎಲ್ಲ ಸರಿ ಹೋಯ್ತು ಅನ್ಕೊಳ್ಳೋಷ್ಟರಲ್ಲಿ ಇಷ್ಟ ಇಲ್ದೇ ಇರೋಳು ನನಗ್ ಪಿಜ್ಜಾದಲ್ಲಿ ಚೀಸ್ ಹಾಕಿದಾರೆ ಬೇಡ ಅನ್ನೋ ರೀತಿ ಇವಾಗ ಹೊಸ ನಾಟಕ ಶುರು ಮಾಡಿದಾಳಲ್ಲ. ಮೇಡಮ್, ಅವಳು ಏನೇ ಪ್ಲಾನ್ ಮಾಡಿದ್ರು ಅದು ವರ್ಕೌಟ್ ಆಗಲ್ಲ ಬಿಡಿ. ಯಾಕಂದ್ರೆ ನಾನು ನಿಮ್ಮನ್ನ ಎಷ್ಟು ಹಚ್ಕೊಂಡಿದ್ದೀನಿ, ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಮ್ಮ ಮನೆಯವ್ರು ಎಲ್ರ ಮನ್ಸಿಗೂ ಮುಟ್ಟಿದೆ. ನಾನ್ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ನಮ್ಮ ಮನೆಯವ್ರು ಅರ್ಥ ಮಾಡ್ಕೊಂಡಿರೋದ್ರಿಂದ ಇನ್ನು ಮುಂದೆ ಪಲ್ಲವಿ ತಾಳಕ್ಕೆ ನಮ್ಮ ಮನೆಯವ್ರು ಯಾರು ಕುಣಿಯಕ್ ಚಾನ್ಸೇ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಟಾಸ್ಕ್ನ ಪ್ಲಾನ್ ಮಾಡಿದ್ದು ಅನಿತಾ ಅವರಲ್ವಾ. ಇವಾಗ ಅವರು ಟಾಸ್ಕಲ್ಲಿ ಸೋತಾಗಿದೆ. ಮಾತು ಕೊಟ್ಟಿರೋ ಪ್ರಕಾರ ಮನೆ ಬಿಟ್ಟು ಹೋಗಾಗಿದೆ. ಪ್ರಾಬ್ಲಮ್ ಎಲ್ಲ ಸಾಲ್ವ್ ಅಲ್ವಾ? ಹಾಗಂತ ಸುಮ್ನಿದ್ರೆ ಪಲ್ಲವಿ ಜೀವನದ ಕತೆ ಏನು? ನೋಡಿ ಮೇಡಮ್, ನಾನು ಇಷ್ಟು ದಿನ ಏನೇ ನಿರ್ಧಾರಗಳನ್ನ ತಗೊಂಡಿದ್ರ ಅದು ಪಲ್ಲವಿ ಜೀವನ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಕಾರಣಕ್ಕೆ. ಅಂದ್ಮೇಲೆ ಹಾಗೆ ಬಿಟ್ಬಿಡ್ತೀನ? ಮತ್ ಯಾಕೆ ಮೌನವಾಗಿದ್ಯಾ? ಮೇಡಮ್, ಇಷ್ಟು ದಿನ ಇದ್ದಿದ್ದ ಬೆಂಕಿ ಕಾವ್ನಲ್ಲಿ ನಮ್ಮ ಮನೆಯವ್ರೆಲ್ಲರೂ ಮನ್ಸು ಕಾದಿದಾವೆ. ಇವಾಗ ಸುಡ್ತಿದೆ. ಸದ್ಯದ ಪರಿಸ್ಥಿತಿಲಿ ಯಾರು ಏನೇ ಮಾತಾಡಿದ್ರು ಆ ಮನ್ಸುಗಳು ಶಾಂತವಾಗಿ ಕೇಳೋ ಪರಿಸ್ಥಿತಿಲಿ ಇಲ್ಲ. ಹಾಗಂತ ಎಲ್ಲಿವರೆಗೂ ಸುಮ್ನಿರ್ತ್ಯಾ? ನಮ್ಮ ಮನೆಯವ್ರ ಮನ್ಸು ತಣ್ಣಗಾಗೋವರೆಗೂ. ಆಮೇಲೆ ಅನಿತಾ ಮನೆಯವ್ರಿಗೆ ಅನಿತವರು ಟಾಸ್ಕಲ್ಲಿ ಸೋತಿರೋದ್ರ ಬಗ್ಗೆ ಅರ್ಥ ಮಾಡ್ಸೋಣ. ಆಮೇಲೆ ಪಲ್ಲವಿನ ಅವ್ರ ಗಂಡನ ಮನೆಗೆ ಖುಷಿಯಿಂದ ಕಳ್ಸ್ಕೊಡೋಣ. ಆದ್ರೆ ಇದಕ್ಕೊಂದ್ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಅಲ್ಲಿ ತನಕ ನೀವಿದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ ಪಾಡಿಗೆ ನೀವು ಸುಮ್ಮನೆ ಇದ್ಬಿಡಿ. ಸುಮ್ಮನೆ ನಾವೇನೋ ಮಾತಾಡಿ ಅದು ಇನ್ನೊಂದು ಅನಾಹುತ ಆಗದ್ ಬೇಡ. ನೀನ್ ಹೇಳೋದೇನೋ ಸರಿ ನನ್ ಗಂಡ, ಆದ್ರೆ ಮನೆಯವ್ರಿಗೆ ಮಗಳ ಜೀವನ ಸರಿ ಹೋಗ್ಬೇಕು, ಅವಳು ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ? ಇವಾಗ ನೀನ್ ಮಾತಾಡ್ದೆ ಸುಮ್ನಾದ್ರೆ ಸೆಂಟಿಮೆಂಟ್ ಡ್ರಮ್ ಕಾರ್ಡ್ ಬಳಸ್ಕೊಂಡು ಆಟ ಆಡ್ತಾಳೆ, ನೋಡ್ತಿರು. ಚಾನ್ಸೇ ಇಲ್ಲ ಮೇಡಮ್. ನಾನ್ ನಿಮಗ್ ವೋಟ್ ಮಾಡಿದ್ಮೇಲಂತೂ ನಮ್ಮ ಮನೆಯವ್ರಿಗೆ ನನ್ನನ್ನ ನಿಮ್ಮನ್ನ ಬಲವಂತವಾಗಿ ದೂರ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನಮ್ಮ ಮನೆಯವ್ರಿಗೆ ಚೆನ್ನಾಗಿ ಗೊತ್ತಾಗಿದೆ. ಇಲ್ಲಿವರೆಗೂ ನಮ್ಮ ಮನೆಯವ್ರ ದೃಷ್ಟಿಲಿ ನಮ್ಮ ಮೇಲಿದ್ದ ಒಪಿನಿಯನ್ನೇ ಬೇರೆ, ಇವಾಗ ಒಪಿನಿಯನ್ ಇರೋದೇ ಬೇರೆ. ಇದನ್ ಪಲ್ಲವಿ ಅರ್ಥ ಮಾಡ್ಕೊಂಡ್ರೆ ಸರಿ, ಆದ್ರೆ ಅವಳು ಅರ್ಥ ಮಾಡ್ಕೊಂಡ್ರೆ ಬೇರೆ ಏನ್ ಮಾಡ್ತಾಳೋ? ಮೇಡಮ್, ತಿಳಿ ಆಗೋವರೆಗೂ ಸುಮ್ಮನೆ ಇದ್ಬಿಡಿ. ಆಮೇಲೆ ಸರಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಣ. ಇವಾಗ ಅದ್ರ ಬಗ್ಗೆ ಮಾತಾಡೋದನ್ನ ಬಿಟ್ಟು ಚಾರು ಅವ್ರ ಸೀಮಂತ ಮಾಡೋದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿ. ಎಸ್, ಯರ್ ರೈಟ್ ಗಂಡ. ಚಾರು ಅವ್ರಿಗೆ ಸೀಮಂತ ಮಾಡಿ ಸೀಮಂತ ಹೇಗ್ ಮಾಡೋದಂತ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಬಿಡ್ತೀನಿ. ಯಾಕೆ ಹೇಳು? ಯಾಕೆ? ಯಾಕೆ ಅಂದ್ರೆ ಮುಂದಿನ ವರ್ಷ ನನಗ್ ಸೀಮಂತ ಇರುತ್ತಲ್ವಾ, ಅದಕ್ಕೆ. ಮೇಡಮ್, ಮೊದಲು ಈ ರೀತಿ ಯೋಚನೆ ಮಾಡೋದನ್ನ ಬಿಡಿ. ಪಾಪ ನಮಗೋಸ್ಕರ, ನಮ್ಮ ಪ್ರೀತಿಗೋಸ್ಕರ ಎಷ್ಟೆಲ್ಲ ರಿಸ್ಕ್ ತಗೊಂಡಿದ್ದಾರೆ. ಮೊದಲು ಸೀಮಂತ ಶಾಸ್ತ್ರನ ಮಾಡಿ ಮುಗಿಸೋದ್ರ ಬಗ್ಗೆ ಗಮನ ಕೊಡಿ. ಅವ್ರು ನಮ್ ಪ್ಲಾನ್ ಪ್ರಕಾರ ಸುಳ್ಳು ಹೇಳ್ಕೊಂಡು ಇಲ್ಲಿ ಬಂದಿಲ್ಲ ಅಂದಿದ್ರೆ 100% ನನ್ ಗೆಲ್ಲೋದಕ್ಕೆ ಆಗ್ತಿರ್ಲಿಲ್ಲ. ಒಟ್ನಲ್ಲಿ ಅವ್ರ ಕಮಲಮ್ಮನ್ ಮೊಮ್ಮಗ ಅಲ್ಲ ಅನ್ನೋ ಒಂದು ಸಣ್ಣ ಡೌಟು ನಮ್ಮ ಮನೆಯವ್ರಿಗೆ ಯಾರಿಗೂ ಬರ್ಲಿಲ್ಲ. ಈ ಮನೆಗ್ ಬರಕ್ ಮುಂಚೆ ನಮ್ಮ ಮನೆಯವ್ರೆಲ್ಲರೂ ಸೇರಿ ನಿಮ್ಮನ್ನ ಸೈಕಲ್ ರೇಸಲ್ಲಿ ಸೋಲಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದು. ಅದೇ ಪ್ಲಾನ್ನ ಉಲ್ಟಾ ಮಾಡಿ ನಿಮ್ಮನ್ನ ಗೆಲ್ಸಿದ್ದು. ಈ ಮನೆಗ್ ಬಂದು ನಮ್ಮ ಮನೆಯವ್ರ ಮನ್ಸನ್ನೆಲ್ಲ ನಿಮ್ ಪರವಾಗಿ ಬದಲಾಯಿಸಿ ನಿಮಗೆ ವೋಟ್ ಮಾಡೋ ಹಾಗೆ ಮಾಡಿದ್ದು, ಈ ಎಲ್ಲಾ ಕ್ರೆಡಿಟ್ಸು ಅವ್ರಿಗೆ ಸೇರ್ಬೇಕು ಮೇಡಮ್. ಹೌದು, ಅದಕ್ಕೆ ಅಲ್ವಾ ಅವ್ರ ಮನೆಯವ್ರು ಮಾಡಕ್ ಆಗ್ದಿರೋ ಸೀಮಂತ ಶಾಸ್ತ್ರನ ನಾವ್ ಮಾಡ್ತೀವಿ ಅಂತ ಮಾತ್ ಕೊಟ್ಟಿದ್ದು. ಆಮೇಲೆ ನಾಳೆ ನಮ್ಮನೆಯವ್ರಿಗೆಲ್ಲ ಸುಳ್ಳು ಹೇಳಿ ನಾವ್ ಅಲ್ಲಿಗೆ ಹೋಗ್ಬೇಕು. ಅಷ್ಟು ಮಾತ್ರ ಅಲ್ಲ, ಒಂದು ಮಿನಿ ಹಾಲ್ನ ಬುಕ್ ಮಾಡಿ ಸೀಮಂತ ಶಾಸ್ತ್ರನ ಯಾವುದೇ ಕೊರತೆ ಇಲ್ದಂಗೆ ಅದ್ಧೂರಿಯಾಗಿ ಮಾಡಿ ಮುಗಿಸ್ಬೇಕು. ಎಸ್, ಅದಕ್ಕೇನ್ ಬೇಕು ಅಂತ ತಿಳ್ಕೊಂಡು ರೆಡಿ ಮಾಡ್ಕೋತೀನಿ. ಇರು, ಈಗ್ಲೇ ನನ್ ಗುರುನ ಕೇಳ್ತೀನಿ. ಗುರುನಾ? ಯಾವ ಗುರು ಕೇಳ್ತೀರಾ? ಇದೆಯಲ್ಲ ಫೋನ್ ಗುರು. ಗೊತ್ತಿಲ್ದೇ ಇರೋದನ್ನ ತಿಳ್ಸಕ್ಕೆ ಹೊಸದನ್ನ ಕಲ್ಸ ಗುರುನೇ ಈ ಫೋನ್ ಅಲ್ವಾ? ಅಂದ್ರೆ ಅವ್ರಿಬ್ರು ಇವರೇ ಸುಳ್ಳು ಹೇಳಿ ಮನೆ ಕರ್ಕೊಂಡ್ ಬಂದು ನಮ್ಗೆಲ್ಲ ಸರಿಯಾಗಿ ಮೋಸ ಮಾಡಿದ್ದಾರೆ ಅಂದಾಗಾಯ್ತು. ಅದು ಅಲ್ದೆ ಅವ್ರ ಸೀಮಂತ ಇವ್ರಿಬ್ರು ಯಾಕೆ ಮಾಡಕ್ ಹೊರಟಿದ್ದಾರೆ? ಅವ್ರ ಮನೆಯವ್ರು ಯಾಕೆ ಮಾಡ್ತಿಲ್ಲ? ಬೇರೆ ಏನೋ ಸಮಸ್ಯೆ ಇರೋ ರೀತಿ ಇದೆಯಲ್ಲ. ಇಲ್ಲ, ಇದನ್ನ ತಿಳ್ಕೊಂಡು ನನ್ ಜೀವನದ ಜೊತೆ ಆಟ ಆಡಿರೋ ಅವ್ರನ್ನ ನೆಮ್ಮದಿಯಾಗಿರೋದಕ್ ಬಿಡ್ಬಾರ್ದು.
ಕೃಷ್ಣ ರುಕ್ಕು ಹೇಗಿದ್ದಾಳಪ್ಪ? ಕೃಷ್ಣ ನಿನ್ನನ್ನೇ ಕೇಳ್ತಾ ಇರೋದು. ರುಕ್ಕು ಹೇಗಿದ್ದಾಳೆ? ಏನಂದ್ಲು? ಅದು ಅಮ್ಮ ಯಾಕೋ ಇವತ್ ರುಕ್ಕು ನೋಡಕ್ ಹೋಗಿರ್ಲಿಲ್ವಾ? ಹೋಗಿದ್ನಮ್ಮ. ಹಾಕಿದ್ಮೇಲೆ ಅವಳು ಹೇಗಿದ್ದಾಳೆ ಅಂತ ಕೇಳಿದ್ರೆ ನೀನ್ ಮಾತಾಡ್ತಿಲ್ವಲ್ಲ? ಹೇಳಮ್ಮ, ಆರಾಮಾಗಿದ್ದಾಳೆ. ಹೌದಾ? ಹಾಗಿದ್ರೆ ಅವಳು ಕರ್ಕೊಂಡ್ ಬರ್ಬೋದಿತ್ತಲ್ವಾ? ಅವಳು ಯಾಕಮ್ಮ ಇಲ್ಲಿ? ಅವಳಲ್ಲೇ ಇರ್ಲಿ. ಕೃಷ್ಣ ಇನ್ ಸ್ವಲ್ಪ ಅನ್ನ ಬಡಿಸ್ತೀನೋ? ಇಲ್ಲಮ್ಮ, ಹೊಟ್ಟೆ ತುಂಬಿಡುತ್ತೆ ಸಾಕು. ಇವ್ನ ಯಾಕೆ ಈಗಾದ? ಯಾಕತ್ತಮ್ಮ, ಏನಾಯ್ತು? ಅಲ್ಲ, ಇವನು ರುಕ್ಕು ನೋಡ್ಕೊಂಡ್ ಬರ್ತೀನಿ ಅಂತ ತಾನೇ ಹೇಳೋಗಿದ್ದು? ಹೌದು, ಹೋಗಿರ್ತಾನೆ. ಇಲ್ಲ ಹೋಗಿಲ್ಲ. ಅದ್ ಹೇಗ್ ಹೇಳ್ತೀರ ಅತ್ತಮ್ಮ? ಹೌದು, ಅವನು ಹೋಗ್ಲಿಲ್ಲ. ಅಲ್ಲಮ್ಮ, ಕೃಷ್ಣ ರುಕ್ಕನ್ ನೋಡ್ತೀನಿ ಅಂತ ತಾನು ಹೇಳೋಗಿದ್ದು. ಅವನು ಹೇಳೋಗಿದ್ ನಿಜ, ಆದ್ರೆ ಅವ್ನು ಹೋಗೂ ಇಲ್ಲ, ಅವಳನ್ನ ನೋಡೂ ಇಲ್ಲ. ನಿಮ್ಗೆ ಯಾರು ಹೇಳಿದ್ದು? ನನಗೆ ರುಕ್ಕುನೇ ಫೋನ್ ಮಾಡಿ ಹೇಳಿದ್. ರುಕ್ಕು ಫೋನ್ ಮಾಡಿದ್ಲಾ? ಯಾಕತ್ತಮ್ಮ? ಯಾಕೆಂದ್ರೆ ಇವರಿಬ್ರು ಮದ್ವೆ ಆಗ್ತಿದ್ದ ದಿನ. ಇವನಿಗೋಸ್ಕರ ಕಾಯ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ ಅಂತ ನನಗ್ ಫೋನ್ ಮಾಡಿದ್ಲು. ಇವನ್ ನೋಡಿದ್ರೆ ರುಕ್ಕು ನೋಡ್ಕೊಂಡ್ ಬರ್ತೀನಿ ಅಂತ ಹೋದ. ಅವಳು ನೋಡ್ದೆ ಬಂದಿದ್ದಾನೆ. ಹಾಗಾದ್ರೆ ಎಲ್ಲಿಗೆ ಹೋಗಿದ್ದ ಇವನು? ಅದು ಅಲ್ದೆ ಬಂದಾಗಿಂದ ಗೊಂದಲದಲ್ಲಿದ್ದಾನೆ. ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಏನೋ ಕೆಲ್ಸ ಇರುತ್ತೆ, ಅದಕ್ಕೆ ಹೋಗಿರಕ್ ಆಗಲ್ಲ. ಆಮೇಲೆ ಹೋಗ್ತಾನೆ ಬಿಡಿಯಮ್ಮ. ಅದಲ್ಲ ಕಣು, ರುಕ್ಮಿಣಿ ಇವನ್ ಮಧ್ಯೆ ಏನಾದ್ರೂ ಜಗಳ ಆಗಿದ್ಯಾ? ಅಯ್ಯೋ ಅತ್ತೆಮ್ಮ, ಆತರ ಏನೂ ಆಗಿರಲ್ಲ, ನೀವು ತಲೆ ಕೆಡ್ಸ್ಕೊಳ್ಬೇಡಿ. ಇಲ್ಲ ಚಾರು, ಅವನ್ ಮುಖ ತುಂಬಾ ಆಗಿದೆ, ಏನೋ ಆಗಿರುತ್ತೆ. ಅದೇನು ಅಂತ ನಾನೇ ವಿಚಾರಿಸ್ತೀನಿ. ಅತ್ತೆಮ್ಮ ನೀವು ಕುತ್ಕೊಳ್ಳಿ, ನಾನೇ ಹೋಗಿ ವಿಚಾರಿಸ್ತೀನಿ ಏನಾಯ್ತು ಅಂತ. ಸರಿ, ನೀನೇ ಹೋಗಿ ಮಾತಾಡು. ಅಮ್ಮ, ಸ್ವಲ್ಪ ಅನ್ನ ಹಾಕಿ. ಪಲ್ಲವಿ, ಅಲ್ವೇ ಪಲ್ಲು, ಅತ್ತೆ ಮೇಲಿನ ಕೋಪನ ಕುತ್ತಿ ಮೇಲೆ ತೋರ್ಸಿದ್ರು ಅಂದಾಗೆ ನಮ್ಮೇಲಿರೋ ಕೋಪನ ಊಟದ ಮೇಲೆ ತೋರ್ಸಿದ್ರೆ ಆಗತ್ತಾ? ಎದ್ ಬಂದ್ ಊಟ ಮಾಡು. ಹೀಗೆ ಹಸ್ಕೊಂಡಿದ್ರೆ ನೀನ್ ಆರೋಗ್ಯದ ಗತಿ ಏನಾಗ್ಬೇಕು? ಎದ್ದೇಳು. ಬಿಳಿ ಬಟ್ಟೆ ಮೇಲೆ ಕಪ್ಪು ಚುಕ್ಕೆ ಇಟ್ಟ ಹಾಗೆ ನಮ್ಮಿಂದ ತಪ್ಪಾಗ್ಬಿಟ್ಟಿದೆ. ಅದನ್ನ ಎಷ್ಟು ದಿನ ಅಂತ ಸಾಧಿಸ್ತೀಯ? ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಊಟ ಬಿಟ್ಕೊಂಡು ದಿನಂತ ಹೀಗೆ ಕೂತಿರ್ತೀಯ? ಇಷ್ಟು ದಿನ ಮಾಡಿದ ಪ್ರಯತ್ನನೆಲ್ಲ ನೀವ್ ಚುಕ್ಕೆ ಹಾಳ್ ಮಾಡ್ಬಿಡ್ತಲ್ಲ. ಸರಿ ಪಲ್ಲವಿ, ಅದಕ್ಕೋಸ್ಕರ ನಾವೆಲ್ಲರೂ ನಿನ್ನ ಹತ್ರ ಕ್ಷಮೆ ಕೇಳಿದ್ವಿ ತಾನೆ. ಬೇಕಾದ್ರೆ ಇನ್ನೊಂದ್ಸಲ ಕ್ಷಮೆ ಕೇಳ್ತೀವಿ. ಬಾರಮ್ಮ ಊಟ ಮಾಡುವಂತೆ. ನನಗ್ ಬೇಕಾಗಿಲ್ಲ. ಈಗೇನು ಅವಳನ್ನ ಕಳಿಸೋ ಎಲ್ಲಾ ದಾರಿ ಮುಚ್ಚೋಗಿದೆ ಅಂತನಾ? ಇಲ್ಲ ತಾನೆ, ಬೇರೆ ಏನಾದ್ರೂ ಪ್ಲಾನ್ ಮಾಡ್ದಾಯ್ತು ಬಿಡಮ್ಮ. ಸಾಕು, ನಿಮ್ ಸಹವಾಸ ಮಾಡಿದ್ಕೆ ನಂಗೆ ತುಂಬಾ ಒಳ್ಳೆ ಬಹುಮಾನನೇ ಕೊಟ್ಟಿದ್ದೀರಾ. ಇನ್ಮೇಲೆ ನಿಮ್ ಯಾರ್ ಸಹಾಯದ ಅಗತ್ಯನೂ ನನ್ಗಿಲ್ಲ. ನನ್ ಜೀವನ ಸರಿ ಮಾಡ್ಕೊಳ್ಳೋದಕ್ಕೆ ಏನ್ ಪ್ಲಾನ್ ಮಾಡ್ಬೇಕೋ ಅದನ್ನ ನಾನೇ ಮಾಡ್ಕೋತೀನಿ. ನನ್ ಪಾಡಿಗೆ ನನ್ನ ಬಿಟ್ಬಿಡಿ. ಏನೇ ಬಾಯಲ್ಲಿ ದೊಡ್ಡ ದೊಡ್ಡ ಮಾತ್ ಬರ್ತಿದೆ? ಇಷ್ಟ ದಿನ ಅವಳನ್ನ ಆಚೆ ಕಳ್ಸ್ಬೇಕು ಅಂತ ನಾವೆಲ್ಲ ಪ್ರಯತ್ನ ಮಾಡಿದ್ವಿ ತಾನೆ? ನೀನ್ ಹೇಳ್ದಂಗೆಲ್ಲ ಕೇಳಿದ್ವಿ ತಾನೆ? ಮಂಜುಳಾ, ಅವಳ ಕೋಪದಲ್ಲೂ ಅರ್ಥ ಇದೆ. ಕಾರಣಗಳು ಏನೇ ಇರ್ಬೋದು, ನಮ್ಮ ಕಡೆನೂ ತಪ್ಪಾಗಿದೆ. ಉಷಾ, ಅವಳ ಸ್ಥಾನದಲ್ಲಿ ನಾವಿದ್ದಿದ್ರು ಹೀಗೆ ಮಾತಾಡ್ತಿದ್ವೋ ಏನೋ. ಈಗ ಹೇಗಿದ್ರು ನಮ್ಮ ತಪ್ಪಿಗೆ ಕ್ಷಮೆ ಕೇಳೋದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಲ್ಲ, ನಡೀರಿ. ಪಲ್ಲವಿ, ನೀನು ಬಾ, ದೇವಸ್ಥಾನಕ್ಕೆ ಹೋಗ್ಬಿಟ್ ಬರೋಣ. ತಪ್ಪು ಮಾಡ್ದವ್ರು ಹೋಗ್ಬಿಟ್ ಬನ್ನಿ, ನನಗ್ ಕ್ಷಮೆನೂ ಬೇಕಾಗಿಲ್ಲ,
ಹಾಗೆ ಪ್ರಾಯಶ್ಚಿತನ ಮಾಡ್ಕೋಬೇಕಾಗಿಲ್ಲ, ಯಾಕಂದ್ರೆ ನಾನು ತಪ್ಪೇ ಮಾಡಿಲ್ಲ. ಆಮೇಲೆ ನೀವ್ಗಳು ಮಾಡಿರೋ ತಪ್ಪಿಗೆ ಮೋಸ್ಟ್ಲಿ ಆ ದೇವ್ರು ಕೂಡ ಕ್ಷಮಿಸಲ್ಲ ಅನ್ಸುತ್ತೆ. ಸರಿ ಬಿಡು, ನಾವೇ ಹೋಗಿ ಬರ್ತೀವಿ. ಧಾರಾಳವಾಗಿ ದಯಮಾಡಿಸಿ. ಪಲ್ಲು, ಅಮ್ಮ. ಆಯ್ತು. ಅರೆ, ಇದು ರಾಮಾಚಾರಿ ತಾನೆ. ಅವನ್ ಫೋಟೋ ರುಕ್ಕು ಸ್ಟೇಟಸ್ಗೆ ಹೇಗ್ ಬಂತು? ಅದು ಹ್ಯಾಪಿ ಆನಿವರ್ಸರಿ ಹಬ್ಬಿ ಅಂತ ಹಾಕೊಂಡಿದ್ದಾಳೆ. ಅಂದ್ರೆ ಆ ರಾಮಾಚಾರಿ ರುಕ್ಕು ಗಂಡನ. ಮೊದ್ಲು ಈ ವಿಷಯ ತಿಳ್ಕೋಬೇಕು.